ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ರಾಮ್ ಸರ್, ಜರ ನಿತ್ಕೋರಿ. ಅವರು ಸಾವನ್ನ ಗೆದ್ಕೊಂಡು ಬಂದಾರ. ಅವ್ರ ಮ್ಯಾಲ ಯಾರು ಕೆಟ್ಟ ದೃಷ್ಟಿ ಕಣ್ಣು ಬೀಳಬಾರ್ದು ಅಂತ ದೃಷ್ಟಿ ತೆಗೆದು ಮನಿ ತುಂಬಿಸ್ಕೊಳ್ಳೋಣಂತ್ರಿ. ಬಂದ್ರಿ 5 ಮಿನಿಟ್. ಆಕ್ಸಿಡೆಂಟ್ ಆಗಿ ಸಾವನ್ನ ದಾಟಿ ಬದುಕ್ ಬಂದು ನಿನ್ ಮುಂದೆ ನಿಂತ್ರೆ ನಿನ್ಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಪ್ರೀತು? ನಾನು ನಿನ್ ಪ್ರೀತಿಗೆ ಮೋಸ ಮಾಡ್ದೆ ಅನ್ನೋ ದೃಷ್ಟಿಯಲ್ಲಿ ಮಾತ್ರ ನಿನ್ನನ್ನು ನೋಡ್ತಿದ್ಯಲ್ಲ. ನಿನ್ ಜೊತೆ ಸ್ನೇಹಿತೆಯಾಗಿ ನಿಸ್ವಾರ್ಥದಿಂದ ಕೂಡ ಇದ್ದೆ. ಅದು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೀನ್ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನಗೆ ನಾನು ಏನು ಅಂತ ಅರ್ಥನೇ ಆಗಿಲ್ಲ. ಅಕಸ್ಮಾತ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನೀನು ಬಂದು ನನ್ನ ಹತ್ರ ಮಾತಾಡ್ತಿದ್ದೆ. ನಾನು ಎಂಥವಳು ಅಂತ ತಿಳ್ಕೊಂಡು ಒಬ್ಬ ಫ್ರೆಂಡ್ ಆಗಿ ಗೌರವಿಸ್ತಿದ್ದೆ. ನೀನು ಯಾವಾಗ ನಾನು ಮೋಸ ಮಾಡಿ ನಮ್ಮಪ್ಪನ ಮದುವೆ ಆಗಿ ಬಂದಿಯೋ ಆಗ್ಲೇ ನಿನ್ನ ಮೇಲಿದ್ದ ಗೌರವ ಮರ್ಯಾದೆ ಎಲ್ಲ ಹೊಟ್ಟೋಯ್ತು. ನಿನ್ನ ಮದುವೆ ಕಾರಣ ಏನೇ ಇರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಮಾತ್ರ ಕ್ಷಮಿಸೋದಿಲ್ಲ. ನನ್ನ ಹೆಂಡತಿಯಾಗಿ ಬರಬೇಕಾಗಿದ್ದವಳು ತಾಯಿಯಾಗಿ ಬಂದೆ. ಮಾಡದೇ ಇರೋ ತಪ್ಪಿಗೆ ಜೀವಾವಧಿ ಶಿಕ್ಷೆ ಅನುಭವಿಸೋ ಕೈದಿ ಥರ ಮಾಡಿದೆ. ನನ್ನ ಜೀವನನ ನರ್ಕ ಮಾಡಿಬಿಟ್ಟೆ. ಆ ನೋವು ಏನು ಅಂತ ನೀನು ಹೇಗೆ ಅರ್ಥ ಆಗಬೇಕು? ಬಟ್ರೆ ನಿಮ್ಮ ಹೆಂಡತಿಯಲ್ಲಿ ಕಾಣಿಸ್ತಿಲ್ಲ. ಅವ್ರವ್ವರಿಗೆ ಮೈಯಾಗ ಹುಷಾರಿಲ್ಲಂತ್ರಿ, ಅದಕ್ಕೆ ಮನೆಗೆ ಹೋಗ್ಯಾರ್ರಿ. ಸರಿ. ಅವರ ನಾಯಿ ಕಣ್ಣು, ನರಿ ಕಣ್ಣು, ಕೆಟ್ಟವ್ರ ಕಣ್ಣು, ಮನೆಯಾಗಿರೋರ್ ಕಣ್ಣು, ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೇ ಇರಲಿ ಭಗವಂತ ನೀನ ಕಾಪಾಡೋಕಪ್ಪ. ಜೋಗಳು ಭಾವಿ ಸತ್ಯವ್ವ. ಅವರ ಬಲಗಾಲಿಟ್ಟು ಒಳಗೆ ಬರ್ರಿ. ಬಟ್ರೆ ಅವ್ರಿ ಕಾರಲ್ಲಿ ಕಾವೇರಿ ಲಗೇಜ್, ನರ್ಸ್ ಲಗೇಜ್ ಇದೆ, ತಗೊಂಡು ಬನ್ನಿ. ಆತ್ರಿ ತರ್ತೀನಿ. ಬರ್ರಿ ಬಾ ಕಾವೇರಿ. ನಿಧಾನ. ಮೇಡಮ್ ನಿಧಾನ. ಈ ಸಮಯದಲ್ಲಿ ನೀವು ಜೋರಾಗೆಲ್ಲ ಓಡಾಡೋ ಹಾಗಿಲ್ಲ, ನಿಧಾನ ಓಡಾಡಬೇಕು. ಅಲ್ಲಮ್ಮ, ಈ ಸಮಯದಲ್ಲಿ ಜೋರಾಗೆಲ್ಲ ನಡೆಯೋಂಗಿಲ್ಲ, ನಿಧಾನಕ್ಕೆ ನಡಿಬೇಕು ಅಂದ್ರೆ ಏನರ್ಥ?